ದಾವಣಗೆರೆ ಜಿಲ್ಲೆಯಲ್ಲಿ ಡ್ರಗ್ಸ್ ಮತ್ತು ಗಾಂಜಾ ವಹಿವಾಟು ಜೋರಾಗಿತ್ತು. ಪೊಲೀಸರು 2 ದಿನಗಳ ಹಿಂದೆ ಕಿಂಗ್ ಪಿನ್ಗಳನ್ನು ಬಂಧಿಸಿದ್ದಾರೆ. ಎಸ್ಪಿ ಉಮಾ ಪ್ರಶಾಂತ್ ಅವರ ಈ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ಬಿಜೆಪಿ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಕೋಷ್ಠಕದ ಜಿಲ್ಲಾ ಸಂಚಾಲಕ ರಾಜು ವೀರಣ್ಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡ್ರಗ್ಸ್ ಮತ್ತು ಗಾಂಜಾ ನಿಯಂತ್ರಣದ ಬಗ್ಗೆ 10-12 ದಿನಗಳ ಹಿಂದೆ ಎಸ್ಪಿ ಉಮಾ ಪ್ರಶಾಂತ್ ಅವರಿಗೆ ದೂರು ನೀಡಿದ್ದೆವು. ಎಸ್ಪಿ ಅವರು ದಿಟ್ಟ ಕ್ರಮ ತೆಗೆದುಕೊಂಡು 4 ಬಂಧಿಸಿದ್ದಾರೆ. ಹೊಸ ವರ್ಷ ಬರಮಾಡಿಕೊಳ್ಳಲು ದಾವಣಗೆರೆ ಸಜ್ಜಾಗುತ್ತಿದ್ದು, ಕೆಲವೆಡೆ ಮಾದಕ ವಸ್ತುಗಳ ಮಾರಾಟ ಮತ್ತು ಸಾಗಾಟ ನಡೆಯುವ ಸಾಧ್ಯತೆ ಇದ್ದು ಪೊಲೀಸರು ನಿಗಾ ವಹಿಸಬೇಕು ಎಂದು ಮನವಿ ಮಾಡಿದರು. ವಾರ 12ನೇ ತಾರೀಕು ನಾವು ಎಸ್ಪಿ ಅವರಲ್ಲಿ ಒಂದು ಮನವಿ ಮಾಡಿದ್ವಿ. ಹೋಗಿ ಈ ಗಾಂಜಾ ಡ್ರಗ್ಸ್ ದಾವಣಗೆರೆ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಹರಡಿದೆ ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಇದ್ರದ್ದು ಗಾಂಜಾ ಸರಳವಾಗಿ ಸಿಗ್ತೈತೆ ಅಂತ ಎಸ್ ಪಿ ಅವರಲ್ಲಿ ಒಂದು ಮನವಿ ಕೊಟ್ಟು ಬಂದಿದ್ವಿ. ನಮ್ಮ ವ್ಯಾಪಾರ ವಾಣಿಜ್ಯ ಪ್ರಕೋಷ್ಠ BJP ವತಿಯಿಂದ ನಮ್ಮೆಲ್ಲ ಒಂದು 25 ಜನ ಮುಖಂಡರು ಹೋಗಿ ಎಸ್ ಪಿ ಅವರಲ್ಲಿ ಮನವಿ ಮಾಡಿ ಬಂದಿದ್ವಿ. ಇದು ತುಂಬ ಔಟ್ಸ್ಕಟ್, ಅಂದರೆ ದಾವಣಗೆರೆ ಹೊರವಲಯಗಳಲ್ಲಿ ಭಾಳ ಇದು ಕಾಲೇಜು ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಗಾಂಜಾ ಸೇವನೆ ಮಾಡಿ ವಾಪಸ್ ಬರ್ತಾ ಇದ್ದಾರೆ ಅಂತ ಒಂದು ಮನವಿ ಮಾಡಿ ಬಂದಿದ್ವಿ. ಅದನ್ನು ಎಸ್ ಪಿ ಅವರು ಅವತ್ತೇ ಹೇಳಿದರು, ಇಲ್ಲ ನಾವೀಗ ಆಲ್ರೆಡಿ ಎಲ್ಲ ಕಡೆಗೂ ಗಸ್ತು ಹಾಕಿದ್ದೀವಿ, ಆದಷ್ಟು ನಿಮಗೆ ಏನಾದ್ರು ಇನ್ಫಾರ್ಮೇಷನ್ ಇದ್ದರೆ ನಮಗೆ ತಿಳಿಸ್ರಿ ಅಂತ. ನಾವು ಅವರಿಗೆ ಇನ್ಫಾರ್ಮೇಷನ್ ನಮ್ಮ ಹತ್ರ ಏನಿಲ್ಲ, ಬಟ್ ನಮಗೆ ಅಲ್ಲಿ ಇಲ್ಲಿ ತಿಳಿದಂಥ ವಿಷಯ ನಾವು ಮನವಿ ಮೂಲಕ ಅವ್ರಿಗೆ ತಿಳಿಸಿದ್ವಿ. ಅವರು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ರು ಮತ್ತು ಹೇಳಿದರು, ಆದಷ್ಟು ನಾವು ಇದನ್ನು ಕಂಟ್ರೋಲ್ ಮಾಡ್ತಾಯಿದ್ದೀವಿ, ಇದಕ್ಕಂತಲೇ ಒಂದು ಸ್ಕ್ವಾಡ್ ಇದು ಮಾಡಿದ್ವಿ, ಆದಷ್ಟು ಬೇಗ ಇದ್ರದ್ದು ಏನು ಅಂತ ನಾವು ಪತ್ತೆ ಹಚ್ತೀವಿ ಅಂತ ನಮಗೆ ಅವತ್ತು ಭರವಸೆ ಕೊಟ್ಟಿದ್ದರು. ಅದ್ರ ಪ್ರಕಾರ ಎಸ್ ಪಿ ಉಮಾ ಪ್ರಶಾಂತ್ ಅವರು ಮೊನ್ನೆ ದಿವಸ ದಾವಣಗೆರೆ ನಗರದಲ್ಲಿ ಏನು ಗಾಂಜಾ ಮತ್ತು ಡ್ರಗ್ಸ್ ವ್ಯವಹಾರ ಏನು ನಡೀತಿತ್ತಲ್ಲ, ಅದರದ್ದು ಯಾವುದೇ ಒತ್ತಡಕ್ಕೆ ಮಣಿಯದೆ ಒಬ್ಬ ಪ್ರಭಾವಿ ಮುಖಂಡರನ್ನ ಬಂಧಿಸಿದ್ದಾರೆ. ಅದಕ್ಕೆ ನಾವು ಪ್ರಥಮವಾಗಿ ಎಸ್ ಪಿ ಉಮಾ ಪ್ರಶಾಂತ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಇದು ಇತ್ತೀಚೆಗೆ ಏನಾಗ್ತಾಯಿದೆ ಅಂತಂದರೆ ಹಳ್ಳಿಗಳಿಗೂ ವ್ಯವಸ್ಥಿತವಾಗಿ ಸರಬರಾಜು ಆಗ್ತಾಯಿತ್ತು. ಈ ಗಾಂಜಾ ಸೇವನೆಯಿಂದ ನಮ್ಮ ದೇಶದ ಸಂಸ್ಕೃತಿ, ಗಾಂಜಾ ನಶೆಯಲ್ಲಿರ್ತಕ್ಕಂಥವ್ರಿಗೆ ಅದು ಯಾವುದು ಅರಿವಿಗೆ ಬರ್ತಿರಲ್ಲ. ಅವ್ರು ಏನು ಮಾಡ್ತಿರ್ತಾರೆ, ಗಾಂಜಾ ನಶೆಯಲ್ಲಿ ನಮ್ಮ ಸಂಸ್ಕೃತಿ ಅದೆಲ್ಲ ಮರೆತು ಅವ್ರಿಗೆ ನಶೆಯಲ್ಲಿ ಏನು ಮಾಡ್ತೀವಿ ಅಂತ ಮಕ್ಕಳಿಗೆ ಅರಿವೇ ಇರಲ್ಲ. ಉದಾಹರಣೆಗೆ ಮೊನ್ನೆ ಹೋದ್ವಾರ ಪ್ರೆಸ್ ಕ್ಲಬ್ ಮುಂದೆನೇ ಯಾರೋ ಹುಡುಗರು ಇದು ಮಾಡಿದರು ಅಂತೇಳಿ ಗಾಂಜಾ ಸೇವನೆ ಮಾಡಿ ಆಡಾಗಲೇ ಪ್ರೆಸ್ ಕ್ಲಬ್ ಮುಂದೆನೇ ಹೊಡೆದಾಡಿದರು. ಇಲ್ಲೆಲ್ಲ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಅವ್ರ ಎದುರುಗಡೆ ಹೊಡೆದಾಡೋರು. ಇದು ಯುವಕರಲ್ಲಿ ಭಾಳ ಬೆಳೀತಾ ಇತ್ತು ದಾವಣಗೆರೆ ಜಿಲ್ಲೆಯಲ್ಲಿ. ಇದನ್ನು ಪೊಲೀಸ್ ವರಿಷ್ಠಾಧಿಕಾರಿಗಳು, ಪೊಲೀಸ್ ಇಲಾಖೆಯವರು ಆದಷ್ಟು ಕಟ್ಟುನಿಟ್ಟಿನ ಕ್ರಮ ತಗೊಂಡು ಇದನ್ನು ಮಟ್ಟ ಹಾಕಬೇಕು ಅಂತ ನಾವು ಮತ್ತೊಮ್ಮೆ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತಿದ್ವಿ. ಆಮೇಲೆ ಇತ್ತೀಚೆಗೆ ಈಗ ಮುಂದೆ ಏನಾಗ್ತೈತೆ ಅಂತಂದರೆ ಹೊಸ ವರ್ಷ ಆಚರಣೆ ಮಾಡ್ತಾರೆ ಸಂಭ್ರಮದಿಂದ. ಈ ಹೋಟೆಲ್ಗಳ ಮೇಲೆ ಮತ್ತು ಹೈವೇಗಳಲ್ಲಿ ಇರ್ತಕ್ಕಂಥ ಡಾಬಾಗಳ ಮೇಲೆ ಪೊಲೀಸ್ ಇಲಾಖೆಯವರು ನಿಗಾ ವಹಿಸಬೇಕು ಅಂತ ನಾವು ಮನವಿ ಮಾಡ್ತೀವಿ.